ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಬಟ್ ಮ್ಯಾಥ್ಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎಕ್ಸರ್ಸೈಸ್ 1.2 ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. 7th one, find the 31th term of an AP whose 11th term is 38 and 16th term is 73. ಸೊ ಏನ್ ಕೊಟ್ಟಿದ್ದಾರೆ ಅದನ್ನ ಕ್ಲೀನ್ ಆಗಿ ಮೊದಲು ಬರ್ಕೊಬೇಕು. 31th ಟರ್ಮ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು. 31 ಅನ್ನ ಫೈಂಡ್ ಔಟ್ ಮಾಡಬೇಕು. ಏನ್ ಕೊಟ್ಟಿದ್ದಾರೆ? 11th ಟರ್ಮ್ ಇಸ್ 38. A11 ಈಕ್ವಲ್ ಟು 38. ಸೊ A11 ಅನ್ನ ನಾವು ಹೇಗೆ ಬರೀತೀವಿ? A ಪ್ಲಸ್ ದಿಸ್ ಇಂಪ್ಲೈಸ್ A ಪ್ಲಸ್ 10D ಈಕ್ವಲ್ ಟು 38. ಆಮೇಲೆ 16th ಟರ್ಮ್ A16 equal to 73. This implies 16th term andre one term less. A plus 15D equal to 73. ನೋಡಿ, ಈಗ ಎರಡು ಇಕ್ವೇಶನ್ ಸಿಕ್ಕಿದೆ. ಇಕ್ವೇಶನ್ 1 ಅಂಡ್ ಇಕ್ವೇಶನ್ 2. ನಾವು ಆಲ್ರೆಡಿ ಈ ತರ ಪ್ರಾಬ್ಲಮ್ಸ್ ಅನ್ನ ನೋಡಿದ್ವಿ. ಓಕೆನಾ? ಈಗ ಇಕ್ವೇಶನ್ ಅನ್ನ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡ್ಬೇಕಂದ್ರೆ ನಾವು ಸಬ್ಟ್ರಾಕ್ಷನ್ ಅನ್ನ ಮಾಡಬೇಕು. ಸೊ ಸಬ್ಟ್ರಾಕ್ಷನ್ ಮಾಡಬೇಕು ಅಂತಂದ್ರೆ ಸೈನ್ ಅನ್ನ ಚೇಂಜ್ ಮಾಡ್ಕೊಳ್ಬೇಕು. ಈಗ ಮೈನಸ್ ಆಗುತ್ತೆ, ಮೈನಸ್, ಇದು ಕೂಡ ಮೈನಸ್. ನೆಕ್ಸ್ಟ್ +1 -1 0 ಕ್ಯಾನ್ಸಲ್ಸ್. ನೆಕ್ಸ್ಟ್ ಪ್ಲಸ್ ಮೈನಸ್, ಸೊ -5D equal to ಈಗ 38 73 ಮೈನಸ್ 38 ಅನ್ನ ಮಾಡ್ಕೊಬೇಕು. ಓಕೆನಾ? ಸೊ ಇಲ್ಲಿ ಎಷ್ಟಾಗುತ್ತೆ? ಈಗ ಆನ್ಸರ್ ನಮ್ದು 35. ನೋಡಿ, ಈಗ ಸೈನ್ ಅನ್ನ ನೋಡ್ಕೊಳ್ಳಿ, ಮೈನಸ್ 35. therefore D equal to -35. ನೋಡಿ, ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಈ ಕಡೆ ಬಂದಾಗ ಡಿವಿಷನ್ ಆಗುತ್ತೆ. ಡಿವೈಡೆಡ್ ಬೈ 5 ಅಂತ ಬರೆಯೋದಲ್ಲ, ಇಲ್ಲಿ ಮೈನಸ್ ಇದೆ, -5. ಸೊ 5 1s 5 7. ಇಲ್ಲಿ ನೋಡಿ, ಇಲ್ಲಿ ಈಗ ಮೈನಸ್ ಮೈನಸ್ ಕ್ಯಾನ್ಸಲ್ ಅಂತ ಹೇಳ್ತೀವಿ ನಾವು. ಅದರ ಮೀನಿಂಗ್ ಏನಂದ್ರೆ ಮೈನಸ್ ಡಿವೈಡ್ ಬೈ ಮೈನಸ್ ಪ್ಲಸ್ ಆಗುತ್ತೆ ಅಂತ. ಸೊ ಡಿ ಈಕ್ವಲ್ ಟು 7. ಡಿ ಎಷ್ಟು ಬಂದಿದೆ? ಈಗ 7 ಬಂದಿದೆ. ಈಗ ನಾವು ಯಾವ್ದಾದ್ರು ಒಂದು ಇಕ್ವೇಶನ್ ಅನ್ನ ತಗೊಂಡು ಆ ಇಕ್ವೇಶನ್ ಅಲ್ಲಿ ಈ ಡಿ ವ್ಯಾಲ್ಯೂನ ಹಾಕ್ಬಿಟ್ಟು ಎ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಓಕೆನಾ? ಸೊ ಸ್ಟೆಪ್ ಬೈ ಸ್ಟೆಪ್ ಕ್ಲೀನ್ ಆಗಿ ಮಾಡ್ತಾ ಹೋಗಿ. ಸೊ ಯಾವ ಇಕ್ವೇಶನ್ ಬೇಕಾದ್ರೂ ಕೂಡ ತಗೊಳ್ಬೋದು. ಸೊ ನಾನೀಗ ಫಸ್ಟ್ ಇಕ್ವೇಶನ್ ಅನ್ನ ತಗೊಳ್ತಾ ಇದ್ದೀನಿ. A ಪ್ಲಸ್ 10D ಈಕ್ವಲ್ ಟು 38. ಡಿ ವ್ಯಾಲ್ಯೂ, ಡಿ ಎಷ್ಟು ಬಂದಿದೆ? 7. A ಪ್ಲಸ್ 10 ಇಂಟು 7 equal to 38. So A plus 70 equal to 38. A equal to 38 minus 70. Okay na? So 70 minus 38 ಮಾಡ್ಕೊಳ್ಳಿ, 2. Next 6 minus 3, 3. A equal to 32 with negative sign. A minus 32, D 7. ಸೊ ಈ ವ್ಯಾಲ್ಯೂನ ಹಾಕ್ಬಿಟ್ಟು ನಾವೀಗ A31 ಮೀನ್ಸ್ 31st ಟರ್ಮ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಈಗ ನಾವು ಎ ನ ಫೈಂಡ್ ಔಟ್ ಮಾಡಿದೀವಿ, ಡಿ ಅನ್ನ ಫೈಂಡ್ ಔಟ್ ಮಾಡಿದೀವಿ. ನೆಕ್ಸ್ಟ್ A31. ಸೊ A31 ಈಕ್ವಲ್ ಟು A ಪ್ಲಸ್ 30D ಈಕ್ವಲ್ ಟು ಎ ಎಷ್ಟಿದೆ? -32. ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಪ್ಲಸ್ 30 ಡಿ ಎಷ್ಟಿದೆ? 7 ಇಂಟು 7 ಈಕ್ವಲ್ ಟು -32 ಪ್ಲಸ್ 7 3s 21 0 ಈಕ್ವಲ್ ಟು A31. ನೋಡಿ, ಈಗ 210 ಮೈನಸ್ 32 ಮಾಡ್ಕೊಳ್ಳಿ, 8 7 1. So A31 equal to 1
78 ಸೈನ್ ಕರೆಕ್ಟ್ ಆಗುತ್ತಾ? ಎಸ್ ನೋಡಿ, ಇದಕ್ಕೀಗ ಪ್ಲಸ್ ಇದೆ. ಸೊ A31 ಈಕ್ವಲ್ ಟು 178. ಈ ತರ ನಿಧಾನ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಕ್ವೆಶ್ಚನ್. An AP consists of 50 terms, of which third term is 12. Third term means A3 is 12. And the last term is 106. ಲಾಸ್ಟ್ ಟರ್ಮ್ ಅಂತಂದ್ರೆ ಇಲ್ಲಿ ನೋಡಿ, ಒಂದು APಯಲ್ಲಿ 50 ಟರ್ಮ್ಸ್ ಇದೆ ಅಂತಂದ್ರೆ ಲಾಸ್ಟ್ ಯಾವುದು? 50th ಟರ್ಮ್. ಲಾಸ್ಟ್ ಟರ್ಮ್ ಇಸ್ 106 ಅಂತಂದ್ರೆ A50 ಈಕ್ವಲ್ ಟು 106. ಲಾಸ್ಟ್ ಟರ್ಮ್ ಕೊಟ್ಟಿಲ್ಲ ಅಂತ ಬರೆಯೋದಲ್ಲ. ಓಕೆ, ನಾನು ನೋಡ್ಕೊಬೇಕಿಲ್ಲ. ಫೈಂಡ್ ದ 29th ಟರ್ಮ್. A29 ಅನ್ನ ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಈಗ ಮಾಡ್ತಾ ಹೋಗೋಣ. ಸೊ ಥರ್ಡ್ ಟರ್ಮ್ A3 ಅಂತಂದ್ರೆ ಹೇಗೆ ಬರಿತೀವಿ ನಾವು? A ಪ್ಲಸ್ 2D ಈಕ್ವಲ್ ಟು 12. A50 ಅಂತಂದ್ರೆ A ಪ್ಲಸ್ 49D ಈಕ್ವಲ್ ಟು 106. ಅಗೇನ್ ಈಗ 2 ಇಕ್ವೇಶನ್ಸ್ ಇದೆ. ಇಕ್ವೇಶನ್ ಅನ್ನ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡ್ಬೇಕಂತಂದ್ರೆ ನಾವೀಗ ಸಬ್ಟ್ರಾಕ್ಷನ್ಗೆ ಹೋಗ್ತೀವಿ. ಸೊ ಸಬ್ಟ್ರಾಕ್ಷನ್ ನೋಡಿ, ಸಬ್ಟ್ರಾಕ್ಷನ್ ಕೂಡ ವಿಡಿಯೋ ಇದೆ ನಮ್ಮ ಚಾನೆಲ್ ನಲ್ಲಿ, ಬೇಕಿದ್ರೆ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಸೊ ಸೈನ್ ಅನ್ನ ಚೇಂಜ್ ಮಾಡ್ತೀವಿ. ಮೈನಸ್ ಮೈನಸ್, ಇಲ್ಲೂ ಕೂಡ ಮೈನಸ್. ಸೊ +1 -1 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿಗ ಪ್ಲಸ್ ಇದೆ, ಮೈನಸ್ ಇದೆ. ಸೊ 47D ನೆಗೆಟಿವ್ ಸೈನ್ ಈಕ್ವಲ್ ಟು 106 minus 12 equal to 94 sin negative. Therefore, D equal to minus 94. ನೋಡಿ, ಈಗ ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಈ ಕಡೆ ಹೋದಾಗ ಡಿವಿಷನ್ ಆಗುತ್ತೆ. -47. ಸೊ ಸೈನ್ ಅನ್ನ ಕರೆಕ್ಟ್ ಆಗಿ ನೋಡಿ ಹಾಕೊಳ್ಬೇಕು. 47 1 ಲೋಯೆಸ್ಟ್ ಫಾರ್ಮ್ ತರೋಣ. 47 1 47 2. ಸೊ ಮೈನಸ್ ಮೈನಸ್ D ಈಕ್ವಲ್ ಟು 2. ಈಗ ಡಿ ವ್ಯಾಲ್ಯೂ ಬಂದಿದೆ. ಸೊ ಡಿ ವ್ಯಾಲ್ಯೂ ಬಂದಾದ್ಮೇಲೆ ನಾವೇನ್ ಮಾಡ್ತೀವಿ? ಯಾವ್ದಾದ್ರು ಒಂದು ಇಕ್ವೇಶನ್ ಅನ್ನ ತಗೊಂಡು ಡಿ ವ್ಯಾಲ್ಯೂನ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ನೋಡಿ, ಈಗ ಯಾವ ಇಕ್ವೇಶನ್ ಕೂಡ ತಗೊಳ್ಬಹುದು ನೀವು. ಓಕೆನಾ? ಸ್ವಲ್ಪ ಸಿಂಪಲ್ ಆಗಿರೋ ಇಕ್ವೇಶನ್ ಅನ್ನ ತಗೊಳ್ಳಿ, ಯಾಕೆ ಅಂತಂದ್ರೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ ಅಷ್ಟೇ. ಫಸ್ಟ್ ಇಕ್ವೇಶನ್ ಅನ್ನ ತಗೊಳ್ಳೋಣ. So A plus 2D equal to 12. Put D equal to 2. A, so D ಇರೋ ಜಾಗದಲ್ಲಿ ನಾವು D ವ್ಯಾಲ್ಯೂನ ಹಾಕಬೇಕು. 2D ಅಂತಂದ್ರೆ 2 into D. D ಎಷ್ಟು ಬಂದಿದೆ? 2 equal to 12. A plus 4 equal to 12. Therefore, A equal to 12 ಪ್ಲಸ್ ಈ ಕಡೆ ಹೋಗುತ್ತೆ ಮೈನಸ್ ಆಗುತ್ತೆ, -4. A equal to 8. ನೋಡಿ, ಈಗ A ಮತ್ತೆ D ವ್ಯಾಲ್ಯೂ ನಮಗೆ ಇಂಪಾರ್ಟೆಂಟ್. A ಮತ್ತೆ D ಬಂದ್ಮೇಲೆ ನಾವು ಯಾವ ಟರ್ಮ್ ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆನಾ? ಈಗ A29 ಅನ್ನ ನಾವು ಫೈಂಡ್ ಔಟ್ ಮಾಡೋಣ. ಸೊ A29 ಅಂತಂದ್ರೆ A plus 28D equal to A ಎಷ್ಟು ಬಂದಿದೆ? 8 plus 28 into D ಎಷ್ಟು ಬಂದಿದೆ? 2 equal to 8 plus 56 equal to 829 equal to 64. ಓಕೆನಾ? ಸೊ ನಾವು ಎಲ್ಲಾನು ಕೂಡ ಈಗ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. D, A and A29. Ninth one. If the third and ninth term of an AP are 4 and -8. ಬರ್ಕೊಂಡ್ಬಿಡೋಣ ಅದನ್ನ. ಥರ್ಡ್ ಅಂಡ್ ನೈನ್ತ್ ಟರ್ಮ್. ಥರ್ಡ್ ಟರ್ಮ್ ಅಂತಂದ್ರೆ A3. ಇಲ್ಲಿ ನೋಡಿ, ಈಗ ಥರ್ಡ್ ಅಂಡ್ ನೈನ್ತ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ 4 and -8 ಅಂತ ಕೊಟ್ಟಿದ್ದಾರೆ. ಅಂತಂದ್ರೆ ಥರ್ಡ್ ಟರ್ಮ್ 4, ನೈನ್ತ್ ಟರ್ಮ್ -8 ಅಂತ.
A3 ಈಕ್ವಲ್ ಟು 4, ಆಮೇಲೆ A9 ಈಕ್ವಲ್ ಟು -8. ನೆಕ್ಸ್ಟ್, ವಿಚ್ ಟರ್ಮ್ ಆಫ್ ದಿಸ್ AP ಈಸ್ 0 ಅಂತಂದ್ರೆ ಯಾವ ಟರ್ಮ್ 0 ಆಗುತ್ತೆ? ಓಕೆನಾ? ಆ APಯಲ್ಲಿ ಯಾವ ಟರ್ಮ್ಗೆ ವ್ಯಾಲ್ಯೂ 0 ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ನೋಡೋಣ. A3 ಅಂತಂದ್ರೆ A ಪ್ಲಸ್ 2D ಈಕ್ವಲ್ ಟು 4. ನೆಕ್ಸ್ಟ್ A9 ಅಂತಂದ್ರೆ A ಪ್ಲಸ್ 8D ಈಕ್ವಲ್ ಟು -8. ಅಗೇನ್ ಈಗ ನಮಗೆ ಇಕ್ವೇಶನ್ ಸಿಗ್ತಿದೆ. ಈ ಇಕ್ವೇಶನ್ ಅನ್ನ ನಾವು ಸಾಲ್ವ್ ಮಾಡಬೇಕು. ಅಗೇನ್ ನಾವು ಸಬ್ಟ್ರಾಕ್ಷನ್ಗೆ ಹೋಗ್ತೀವಿ. ಸೊ ಸೈನ್ ಅನ್ನ ಚೇಂಜ್ ಮಾಡ್ಕೊಳ್ತೀವಿ. ಸೊ ಮೈನಸ್ ಇದೆ, ಪ್ಲಸ್, +1 -1 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಈಗ ನೋಡಿ, ಪ್ಲಸ್ ಇದೆ ಮೈನಸ್ ಇದೆ, ಸಬ್ಟ್ರಾಕ್ಷನ್ಗೆ ಹೋಗ್ತೀವಿ. ಸೊ 6D ವಿತ್ ನೆಗೆಟಿವ್ ಸೈನ್ ಈಕ್ವಲ್ ಟು 4 + 8 12. Therefore D ಈಕ್ವಲ್ ಟು 12 ಮಲ್ಟಿಪ್ಲಿಕೇಶನ್ ಇದೆ, ಡಿವಿಷನ್ ಆಗುತ್ತೆ, ಡಿವೈಡೆಡ್ ಬೈ -6. 6 1s 6 2s ಈಕ್ವಲ್ ಟು ಪ್ಲಸ್ ಡಿವೈಡೆಡ್ ಬೈ -2. D ಈಕ್ವಲ್ ಟು -2. ಈ ಡಿ ವ್ಯಾಲ್ಯೂನ ಯಾವುದಾದ್ರೂ ಒಂದು ಇಕ್ವೇಶನ್ ಅಲ್ಲಿ ಹಾಕಬೇಕು. ಸೊ ಫಸ್ಟ್ ಇಕ್ವೇಶನ್ ಅನ್ನ ತಗೊಳ್ತೀನಿ ನಾನು. A ಪ್ಲಸ್ 2D ಈಕ್ವಲ್ ಟು 4. ಪುಟ್ D ಈಕ್ವಲ್ ಟು -2. A ಪ್ಲಸ್ 2 ಇಂಟು D -2 ಈಕ್ವಲ್ ಟು 4. A ಪ್ಲಸ್ ಇಂಟು -2 ಇಂಟು 2 4 ಈಕ್ವಲ್ ಟು 4. A ಈಕ್ವಲ್ ಟು 4 ಮೈನಸ್ ಇರೋದು ಈ ಕಡೆ ಬಂದಾಗ ಪ್ಲಸ್ ಆಗುತ್ತೆ, +4. A ಈಕ್ವಲ್ ಟು 8. ಓಕೆನಾ? ಈಗ ಡಿ ಮತ್ತೆ ಎ. ಸೊ ನೋಡಿ, ಈಗ ಯಾವ ಟರ್ಮ್ 0 ಆಗುತ್ತೆ ಅಂತ ಕೇಳಿದ್ದಾರೆ. ನೋಡೋಣ. ಈಗ ಎ ಮತ್ತೆ ಡಿ ವ್ಯಾಲ್ಯೂನ ಹಾಕಿದ್ರೆ ಮುಗೀತು. ಸೊ AN ಈಕ್ವಲ್ ಟು A ಪ್ಲಸ್ n-1 ಇಂಟು ಡಿ. ನಮಗೆ ಗೊತ್ತು ಈ ಫಾರ್ಮುಲಾ. AN 0 ಕೊಟ್ಟಿದ್ದಾರೆ, ಈಕ್ವಲ್ ಟು ಎ ಎಷ್ಟು ಬಂದಿದೆ ನಮ್ದು 8 ಪ್ಲಸ್ n ಗೊತ್ತಿಲ್ಲ ಇಂಟು ಡಿ ಎಷ್ಟು ಬಂದಿದೆ -2 ಈಕ್ವಲ್ ಟು 8. ಇಲ್ಲಿ ನೋಡಿ, ಇಲ್ಲಿಗ ಪ್ಲಸ್ ಇಂಟು -2 ಇಂಟು n 2n. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು 1 2. So 0 equal to 8 plus 2 10 minus 2n. ಸೊ ಇಲ್ಲಿ ನೋಡಿ, ಈಗ ಈ -2 ಏನಿದೆ ಅಲ್ವಾ, ಇದನ್ನ ಈ ಕಡೆ ತಗೊಂಡು ಹೋಗ್ತೀವಿ. ಆಗ ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಸೊ 0 + 2n ಅಂತ ಆಗುತ್ತೆ 2n. 2n equal to 10. Therefore n equal to 10 ಮಲ್ಟಿಪ್ಲಿಕೇಶನ್ ಇರೋದು ಡಿವಿಷನ್ ಆಗುತ್ತೆ. 2 1s 2 5s n equal to 5 ಅಂದ್ರೆ 5th ಟರ್ಮ್ 0 ಆಗುತ್ತೆ. 10th one, the 17th term of an AP exceeds its 10th term by 7. Find the common difference. ನೋಡಿ, ಕ್ವೆಶ್ಚನ್ ಅನ್ನ ಕ್ಲೀನ್ ಆಗಿ ಓದ್ಕೊಳ್ಳಿ. ಸೊ ಒಂದ್ಸಲ ಓದಿದಾಗ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಕ್ವೆಶ್ಚನ್ ಅನ್ನ ಇನ್ನೊಮ್ಮೆ ಓದ್ಕೊಳ್ಳಿ. ಓಕೆನಾ? ಸೊ ಕ್ವೆಶ್ಚನ್ ಅರ್ಥ ಆಗಿಲ್ಲ ಅಂತಂದ್ರೆ ಆನ್ಸರ್ ಅನ್ನ ಮಾಡೋಕೆ ಬರಲ್ಲ. 17th ಟರ್ಮ್ ಅಂತಂದ್ರೆ A 17 exceeds its 10th term by 7. Exceeds its 10th term by 7 ಅಂತಂದ್ರೆ ಸೊ ಅದಕ್ಕಿಂತ ಏನಾಗಿದೆ ಇಲ್ಲಿ ಈಗ 7 ಮೋರ್ ಇದೆ. ಓಕೆನಾ? 17th term exceeds its 10th term by 7. ಗೊತ್ತಾಗ್ತಿದ್ಯಾ? ಸೊ A 17 ಅಂತಂದ್ರೆ ಈಗ A plus 16D
ಈಕ್ವಲ್ ಟು 8 10 ಅಂತಂದ್ರೆ a ಪ್ಲಸ್ 9d ಪ್ಲಸ್ 7 ಆಸ್ ಇಟ್ ಈಸ್ ಪ್ಲಸ್ 7. ನೋಡಿ ಈಗ a ಪ್ಲಸ್ 16d, ಇಲ್ಲೂ ಕೂಡ a ಇದೆ, ಇದನ್ನ ನಾನು ಈ ಎನ ಈ ಕಡೆ ತರ್ತೀನಿ, ಅವಾಗ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಎ, ಆಮೇಲೆ ಈ ಪ್ಲಸ್ 9d ಕೂಡ ಈ ಕಡೆ ತಗೊಂಡ್ಬರ್ತೀನಿ, ಆಗ ಅದು ಮೈನಸ್ 9d ಆಗುತ್ತೆ. ಸೊ 7 ಅನ್ನ ಇಲ್ಲೇ ಇಡ್ತೀನಿ, ಈಕ್ವಲ್ ಟು ಅಂದ್ರೆ ಈ ಈಕ್ವಲ್ ಸೈನ್ ಈ ಕಡೆ ಅಲ್ಲೇ ಇದೆ ಅದು 7. ಸೊ ಈ ಟರ್ಮ್ಗಳೇನಿದೆ ಅದೆಲ್ಲ ಈ ಕಡೆ ಹೋಗಿದೆ. ಈಗ ಅರೇಂಜ್ ಮಾಡ್ಕೊಳ್ಳೋಣ. ಎ, ಆಮೇಲೆ ಇಲ್ಲೊಂದು ಎ ಇದೆ, ಪ್ಲಸ್ 16d ಲೈಕ್ ಟರ್ಮ್ಸ್ ಅನ್ನ ಒಂದ್ ಕಡೆ ಬರೀತಾ ಇದ್ದೀನಿ, ಮೈನಸ್ 9d ಈಕ್ವಲ್ ಟು 7. ಈಗ ಇಲ್ಲಿ ಪ್ಲಸ್ 1 ಮೈನಸ್ 1 0, ಸೊ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ 16d ಮೈನಸ್ 9d ಸಬ್ಟ್ರಾಕ್ಷನ್ ಅನ್ನ ಮಾಡ್ತೀವಿ, ಡಿಫರೆಂಟ್ ಸೈನ್ ಇದೆ, 7d ಈಕ್ವಲ್ ಟು 7. therefore d ಈಕ್ವಲ್ ಟು 7 ಏನಾಗುತ್ತೆ, ಈಗ ಮಲ್ಟಿಪ್ಲಿಕೇಶನ್ ಇರೋದು ಡಿವಿಷನ್ ಆಗುತ್ತೆ, ಡಿವೈಡೆಡ್ ಬೈ 7. 7 1s 7 1s. therefore d ಈಕ್ವಲ್ ಟು 1. ಸೊ ಕಾಮನ್ ಡಿಫರೆನ್ಸ್ ಅನ್ನ ಕೇಳಿದರೆ ಡಿ ಅಂದ್ರೆ ಕಾಮನ್ ಡಿಫರೆನ್ಸ್ ಅಲ್ವಾ, ಫೈಂಡ್ ಔಟ್ ಮಾಡಿ ಆಯ್ತು. 11th one, which term of the AP 3, 15, 27, 39 so on will be 132 more than its 54th term. ಸೊ ಇಲ್ಲೊಂದು ಎ ಪಿ ಇದೆ, ಓಕೆನಾ. ಸೊ ಈ ಎ ಪಿ ಅಲ್ಲಿ ಎ ಏನು ಡಿ ಏನು ಮೊದಲು ಬರ್ಕೊಳ್ಳೋಣ. ನೋಡಿ ಈಗ ಫಸ್ಟ್ ಟರ್ಮ್ 3, ನೆಕ್ಸ್ಟ್ ಡಿ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. a2 ಮೈನಸ್ a1, a2 ಎಷ್ಟು 15 ಮೈನಸ್ a1 3 ಈಕ್ವಲ್ ಟು 12. ನೆಕ್ಸ್ಟ್ ಏನ್ ಕಂಡೀಷನ್ ಇದೆ ಅಂತ ಓದ್ಕೊಳ್ಳೋಣ. 132 ಮೋರ್ ದ್ಯಾನ್, ಸೊ an, ಸೊ ವಿಚ್ ಟರ್ಮ್ ಈಸ್ 132 more than. 132 more than means plus 132 more than its 54th term means a 54. ಓಕೆನಾ. ಈಗ ನೋಡ್ತಾ ಹೋಗೋಣ. ಸೊ a 54 ಅಂತಂದ್ರೆ a ಪ್ಲಸ್ 53d ಪ್ಲಸ್ 132 ಆಸ್ ಇಟ್ ಈಸ್. ನೋಡಿ ಈಗ ಎ ಗೊತ್ತಿದೆ ನಮಗೆ, ಎ 3 ಅಂತ ಕೊಟ್ಟಿದ್ದಾರೆ, ಆಮೇಲೆ ಡಿ ಅನ್ನ ನಾವು ಫೈಂಡ್ ಔಟ್ ಮಾಡಿದ್ದೀವಿ. ಸೊ ಎ ಎಷ್ಟು 3 ಪ್ಲಸ್ 53 ಇಂಟು ಡಿ 12 ಪ್ಲಸ್ 132. ಓಕೆನಾ. ನೋಡಿ ಈಗ 53d ಪ್ಲಸ್ 132 ಏನಿದೆ, ನೆಕ್ಸ್ಟ್ ಇಲ್ಲಿ ಆಸ್ ಇಟ್ ಈಸ್ ಅದನ್ನ ಬರ್ಕೊಳ್ತಾ ಹೋಗ್ತಾ ಇದೀವಿ, ಈಕ್ವಲ್ ಟು 3 ಪ್ಲಸ್ 12 3s 36, next 12 5s 60, 63 plus 132 equal to 636 plus 3 639 plus 132. 9 plus 2 11, 3 plus 3 6 plus 1 7, 6 plus 1 7. an equal to 771. ಓಕೆನಾ. ಸೊ an ಕ್ಯಾಲ್ಕುಲೇಟ್ ಮಾಡಿ